ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಜಿಲ್ಲೆಯ ಕೆಲ ಸಾರ್ವಜನಿಕ ಸ್ಥಳಗಳಲ್ಲಿ ದೇಶ ಸೇವೆಗೆ ಶ್ರಮಿಸಿದ ಮಹನೀಯರ ನಾಮಫಲಕ ಹಾಗೂ ಪುತ್ಥಳಿಗಳನ್ನು ನಿಯಮಬಾಹಿರವಾಗಿ ಹಾಕುತ್ತಿರುವುದು ಜಿಲ್ಲಾಡಳಿತದ ಗಮನಕ್ಕೆ ಬಂದಿದೆ. ಈ ರೀತಿಯ ಕಾನೂನು ಬಾಹಿರ ಪುತ್ಥಳಿ ನಿರ್ಮಿಸಿ ನಾಮಫಲಕ ಹಾಕಿ ಸಾರ್ವಜನಿಕರ ಶಾಂತಿ ಭಂಗ ಉಂಟಾಗುವ ರೀತಿ ಯಾವುದೇ ವ್ಯಕ್ತಿಗಳು ನಡೆದುಕೊಳ್ಳಬಾರದೆಂದು ಕೋರಿದರು. ನಮ್ಮ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸ್ವಲ್ಪ ಕೆಲವು ಕಡೆ ಅನಧಿಕೃತವಾಗಿ ನೇಮ್ ಬೋರ್ಡ್ಗಳನ್ನು ಹಾಕ್ತಕ್ಕಂಥದ್ದು ಮತ್ತು ಸ್ಟ್ಯಾಚ್ಯುಗಳನ್ನು ನಿರ್ಮಾಣ ಮಾಡಲಿಕ್ಕೆ ರಾತ್ರೋರಾತ್ರಿ ಕ್ರಮವಹಿಸ್ತಕ್ಕಂಥದ್ದು ಈ ಥರದ್ದೆಲ್ಲ ಘಟನೆಗಳು ನಡೀತಾ ಇದ್ದಾವೆ. ಆದರೆ ನಾನು ತಿಳಿಸೋದಿಷ್ಟೇ, ಯಾವುದೇ ಒಂದು ಮಾಡಲಿಕ್ಕೂ ಕೂಡ ಒಂದು ನಿಯಮ ಅಂತ ಇರುತ್ತೆ. ಏಕೆಂದರೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರ ನಾವು ಎಲ್ಲೂ ಕೂಡ ಅನಧಿಕೃತವಾಗಿರ್ತಕ್ಕಂಥ ಸ್ಟ್ಯಾಚ್ಯುಗಳನ್ನು ನಿರ್ಮಾಣ ಮಾಡಬಾರ್ದು. ಮಾಡಲೇಬೇಕು ಅಂತ ಇದ್ದರೂ ಸಹ ಏನಾಗುತ್ತೆ ಅಂದರೆ ಅದಕ್ಕೆಲ್ಲ SOP ಇದೆ. ಮೀನ್ಸ್ ಅರ್ಬನ್ ಲೋಕಲ್ ಬಾಡೀಸ್ ಇರ್ಬೋದು ಅಥವಾ ನಮ್ಮ ರೂರಲ್ ಲೋಕಲ್ ಬಾಡೀಸ್ ಇರ್ಬೋದು, ಅಲ್ಲೆಲ್ಲ ಇದನ್ನು ಪ್ರಸ್ತಾಪ ಮಾಡಬೇಕು, ರೆಜುಲೇಷನ್ ಪಾಸ್ ಆಗಬೇಕು. ಅದಾದಮೇಲೆ ಮತ್ತು ನಾವು ಪಬ್ಲಿಕ್ಕಿಗೆ ನೋಟಿಸ್ಗೆ ಅಬ್ಜೆಕ್ಷನ್ಗೆ ಕಾಲ್ಫರ್ ಮಾಡಬೇಕು. ಅದಾದ ನಂತರದಲ್ಲಿ ಅಲ್ಲಿಂದ ಏನು ಬರುತ್ತೆ, ಆಕ್ಷೇಪಣೆಗಳು ಬರುತ್ತೆ, ಅದನ್ನೆಲ್ಲ ಪರಿಶೀಲನೆ ಮಾಡ್ಕೊಳ್ಬೇಕು. ಪರಿಶೀಲನೆ ಮಾಡಿದ ನಂತರದಲ್ಲಿ ನಾವು ಅದನ್ನು ಸರ್ಕಾರಕ್ಕೆ ಅಂದರೆ ಸಕ್ಷಮ ಪ್ರಾಧಿಕಾರಿಗಳು ಯಾವುದಿರ್ತಾವೋ ಅದಕ್ಕೆ ನಾವು ಕಳಿಸ್ಕೊಡ್ಬೇಕು. ಅಲ್ಲಿಂದ ಅನುಮತಿ ದೊರೆತ ಮೇಲೆ ನಾವು ಅದನ್ನು ಮಾಡಬೇಕಾಗುತ್ತೆ. ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿಯ ತಿಮ್ಮಸಂದ್ರ ಗ್ರಾಮದ ಸರ್ವೆ ನಂಬರ್ 13/1, 13/2 ಮತ್ತು 13/3 ಸರ್ವೆ ನಂಬರ್ಗಳ ಜಮೀನು ವಿವಾದ ಉಚ್ಚ ನ್ಯಾಯಾಲಯಗಳಲ್ಲಿ ತೀರ್ಪಿಗೆ ಬಾಕಿ ಇರುವುದರಿಂದ ಪಾಟಿದಾರರು ಮತ್ತು ಎದುರುದಾರರನ್ನು ಕರೆದು ಶಾಂತಿ ಸಭೆ ಮಾಡಲಾಗಿದೆ. ಹೈಕೋರ್ಟ್ ತೀರ್ಪನ್ನು ಆಧರಿಸಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು. ಅಲ್ಲಿಯವರೆಗೆ ಯಥಾಸ್ಥಿತಿ ಕಾಪಾಡಿಕೊಂಡು ಶಾಂತಿ ಸುವ್ಯವಸ್ಥೆಗೆ ಯಾರೂ ಭಂಗ ಮಾಡದಂತೆ ಜಿಲ್ಲಾಡಳಿತದೊಂದಿಗೆ ಸಹಕಾರ ನೀಡಬೇಕೆಂದು ಜಿಲ್ಲಾಧಿಕಾರಿಗಳು ಮನವಿ ಮಾಡಿದರು. AC ಅವರ ಕೋರ್ಟ್ ಆಯಿತು. AC ಅವ್ರ ಕೋರ್ಟ್ನಲ್ಲಿಂದ DC ಕೋರ್ಟಿಗೆ ಬರ್ತಾರೆ. DC ಕೋರ್ಟ್ನಿಂದ ವಕಫ್ ಟ್ರಿಬ್ಯುನಲ್ಗೆ ಹೋಗುತ್ತೆ. ವಕಫ್ ಟ್ರಿಬ್ಯುನಲ್ಲೂ ಕೂಡ ಆರ್ಡರ್ ಆಗುತ್ತೆ. ಈಗ ಅದ್ರ ವಿರುದ್ಧನೇ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇದು ಪ್ರಕರಣ ದಾಖಲಾಗಿರೋದು. ಹಾಗಾಗಿ ಈ ಪ್ರಕರಣ ಏನಿದೆ ಇದು ಹೊಸದಾಗಿ ಎಂಟ್ರಿ ಮಾಡಿರ್ತಕ್ಕಂಥದ್ದು ಅಲ್ಲ, ಗೊತ್ತಾಯ್ತಲ್ಲ. ಹೊಸ ಸೃಷ್ಟಿ ಅಲ್ಲ, ಹೊಸದಾಗಿ ಯಾವುದನ್ನು ಆದೇಶ ಮಾಡಿದ್ದಲ್ಲ, ಹೊಸದಾಗಿ ಯಾರಿಗೂ ನಾವು ನೋಟಿಸ್ ಕೊಟ್ಟಿದ್ದು ಅಲ್ಲ ಅಂತಕ್ಕಂಥ ಒಂದು ಸ್ಪಷ್ಟೀಕರಣವನ್ನು ನಾನು ನಿಮ್ಮ ಮೂಲಕ ಜನರಿಗೆ, ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗಾಗಿ ಇಂತಹ ಈ ಪ್ರಕರಣದಲ್ಲಿ ಏನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಈಗ ದಾಖಲಾಗಿರೋದ್ರಿಂದ ಆ ಒಂದು ನ್ಯಾಯಾಲಯದಲ್ಲಿ ಏನು ಇದನ್ನು ಕಂಡುಕೊಳ್ಳಿಕ್ಕೆ, ನ್ಯಾಯವನ್ನು ಕಂಡುಕೊಳ್ಳಿಕ್ಕೆ ಸಂಬಂಧಪಟ್ಟಂಥ ಇವರು ಕ್ರಮವಹಿಸ್ಬೋದು ಅಂತಕ್ಕಂಥ ವಿಷಯವನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಉಪವಿಭಾಗಾಧಿಕಾರಿ DH ಅಶ್ವಿನ್, ಚಿಂತಾಮಣಿ ತಹಸೀಲ್ದಾರ್ ಸುದರ್ಶನ್ ಯಾದವ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕ M ಜುಂಜಣ್ಣ, ವಾರ್ತಾ ಸಹಾಯಕ MR ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.